Okay, my dear students, today we are going to study about the dimensions. Previous classಗಳಲ್ಲಿ ನಾವೇನು ಸ್ಟಡಿ ಮಾಡಿದ್ದೇವೆ ರೀ? We have studied about the errors and we also studied about the types of errors and we also studied about the significant figures and what are the rules for significant figures, and also study about the SI unit. ಇವೆಲ್ಲ ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಸ್ಟಡಿ ಮಾಡಿರುವಂಥ ಟಾಪಿಕ್ಸು. ಇವತ್ತು ನಾವು ಕಲೀಲಕ್ಕೆ ಹೊರಟಿರೋದು ಯಾವ್ದು ರೀ? ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಡೈಮೆನ್ಷನ್. ಏನು ರೀ ಇದು ಡೈಮೆನ್ಷನ್ ಅಂದರೆ? ವಾಟ್ ಈಸ್ ಡೈಮೆನ್ಷನ್? ಡೈಮೆನ್ಷನ್, these dimensions are the powers. What are dimensions? Dimensions are the powers. These dimensions are the powers to which the fundamental units are raised. ನೋಡ್ರಿ, ಕನ್ಫ್ಯೂಸ್ ಆಗಬೇಡ್ರಿ. Dimensions are the powers to which the fundamental units are raised in order to express the derived units of a physical quantity. Is it clear? ನೋಡ್ರಿ, ಡೈಮೆನ್ಷನ್ ಅಂದ್ರೆ ದೇ ಆರ್ ಪವರ್ಸ್. ಅವೇನ್ರಿ? ಪವರ್ ಅದೊಂದು. ಏನು ಮಾಡ್ತೀವಿ? ದೀಸ್ ಪವರ್ಸ್ ಆರ್ ರೈಸ್ಡ್. ದೀಸ್ ಪವರ್ಸ್ ಆರ್ ರೈಸ್ಡ್ ಟು ಫಂಡಮೆಂಟಲ್ ಯೂನಿಟ್ಸ್. ದೀಸ್ ಪವರ್ಸ್, ಈ ಪವರ್ನ ಯಾವುದಕ್ಕೆ ರೈಸ್ ಮಾಡ್ತೀವಿ ರೀ? ಫಂಡಮೆಂಟಲ್ ಯೂನಿಟ್ಸ್ ನಾವು ಕಲ್ತೀವಿ. ದೇರ್ ಆರ್ 7 ಫಂಡಮೆಂಟಲ್ ಯೂನಿಟ್ಸ್. 7 ಫಂಡಮೆಂಟಲ್ ಯೂನಿಟ್ಸ್ ಬಗ್ಗೆ ನಾವು ಸ್ಟಡೀಸ್ ಮಾಡಿದ್ದೀವಿ. ಈ ಪವರ್ಸನ್ನು ರೈಸ್ ಮಾಡ್ತೀವಿ. ಯಾವುದಕ್ಕೆ ಮಾಡ್ತೀವಿ? ಫಂಡಮೆಂಟಲ್ ಯೂನಿಟ್ಸಿಗೆ. ಎದಕ್ಕೆ ರೀ? ಇನ್ ಆರ್ಡರ್ ಟು ಎಕ್ಸ್ಪ್ರೆಸ್ ದಿ ಡಿರೈವ್ಡ್ ಯೂನಿಟ್ಸ್. ಇಸ್ ಇಟ್ ಕ್ಲಿಯರ್? ಡೈಮೆನ್ಷನ್ ಅನ್ನೋದು ಪವರು. ಆ ಪವರನ್ನು ನಾವೇನು ಮಾಡ್ತೀವಿ? These powers are raised to the fundamental units. Fundamental units raise ಮಾಡ್ತೀವಿ. Why? We raise it to express the derived units of a physical quantity. Fundamental quantitiesಗೆ derived unitsನ್ನು ಫಂಡಮೆಂಟಲ್ ಯೂನಿಟ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಏನು ಪವರನ್ನು ರೈಸ್ ಮಾಡ್ತೀವಿ ಅದನ್ನೇನಂತೀವಿ ರೀ? ಡೈಮೆನ್ಷನ್ ಅಂತೀವಿ. ಇಸ್ ಇಟ್ ಕ್ಲಿಯರ್? ಡಿರೈವ್ಡ್ ಯೂನಿಟ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಫಂಡಮೆಂಟಲ್ ಯೂನಿಟ್ಸಿಗೆ ಏನು ಪವರನ್ನು ರೈಸ್ ಮಾಡ್ತೀವಿ ಅದನ್ನು ಡೈಮೆನ್ಷನ್ ಅಂತೀವಿ. ಇಸ್ ಇಟ್ ಕ್ಲಿಯರ್? ಡಿರೈವ್ಡ್ ಯೂನಿಟ್ಸಿಗೆ ಡಿರೈವ್ಡ್ ಯೂನಿಟ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಫಂಡಮೆಂಟಲ್ ಯೂನಿಟ್ಸಿಗೆ ಏನು ಪವರ್ ರೈಸ್ ಮಾಡ್ತೀವಿ ಅವ್ರನ್ನ ಏನಂತ ಕರಿತೀವಿ ರೀ? ಡೈಮೆನ್ಷನ್ಸ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ನಾವು ಡೈಮೆನ್ಷನಲ್ ಫಾರ್ಮುಲಾ. ವಾಟ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ? ಡೈಮೆನ್ಷನಲ್ ಫಾರ್ಮುಲಾ ಇಸ್ ಎ ಎಕ್ಸ್ಪ್ರೆಷನ್. ಅದೊಂದು ಎಕ್ಸ್ಪ್ರೆಷನ್ ರೀ. ಏನು ಮಾಡ್ತೈತಿ? ಇಟ್ ಶೋಸ್ ಹೌ ಆ್ಯಂಡ್ ವಿಚ್. ಇಟ್ ಶೋಸ್ ಹೌ and which of the base quantities, these base quantities means physical quantities, which of the base quantities represent the dimension of the physical quantities. ಈ ಫಂಡಮೆಂಟಲ್ ಕ್ವಾಂಟಿಟೀಸ್ನಲ್ಲಿ ಯಾವುದನ್ನು ರಿಪ್ರೆಸೆಂಟ್ ಮಾಡ್ತೈತಿ ಅನ್ನೋದನ್ನು ಒಂದು ಎಕ್ಸ್ಪ್ರೆಷನ್ ಮೂಲಕ ಏನು ನಾವು ತೋರಿಸ್ತೀವಿ ಅದನ್ನು ಡೈಮೆನ್ಷನಲ್ ಫಾರ್ಮುಲಾ ಅಂತೀವಿ. ಈಸ್ ಇಟ್ ಕ್ಲಿಯರ್? ಈ ಡೈಮೆನ್ಷನ್ಸನ್ನು ಇನ್ ಟರ್ಮ್ಸ್ ಆಫ್ ಡೈಮೆನ್ಷನಲ್ ಫಾರ್ಮುಲಾ ಎಕ್ಸ್ಪ್ರೆಸ್ ಮಾಡ್ತೀವಿ. ಈಗ ನೋಡ್ರಿ, ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದಿ ಫಂಡಮೆಂಟಲ್ ಯೂನಿಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಫಂಡಮೆಂಟಲ್ ಯೂನಿಟ್ಸ್, ಫಾರ್ ಎಕ್ಸಾಂಪಲ್ ಲೆಂತ್ ಈಸ್ ಅ ಫಂಡಮೆಂಟಲ್ ಯೂನಿಟ್. ಹೌದ್ರಿ? ಇದ್ರದ್ದು ಯೂನಿಟ್ ಏನು ರೀ? ಲೆಂತ್ ಇಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ. ಇದ್ರ ಯೂನಿಟ್ ಏನು ರೀ? ಮೀಟರ್. ಸೊ ಈ ಮೀಟರನ್ನು ನಾವು ಡೈಮೆನ್ಷನ್ಸ್ನಲ್ಲಿ ಹೆಂಗೆ ತೋರಿಸ್ತೀವಿ? ಮೀಟರ್ ಇಸ್ ಅ ಕ್ವಾಂಟಿಟಿ ಆಫ್ ಲೆಂತ್, ಸೊ L⁻⁴. ಡೈಮೆನ್ಷನಲ್ ಫಾರ್ಮುಲಾನ ಯಾವಾಗಲೂ ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ ಬರಿತೀವಿ. ವಿ ಶುಡ್ ಹ್ಯಾವ್ ಟು ರೈಟ್
ಇನ್ ಅ ಸ್ಕ್ವೇರ್ ಬ್ರಾಕೆಟ್. ಡೈಮೆನ್ಷನಲ್ ಫಾರ್ಮುಲಾನ ಸ್ಕ್ವೇರ್ ಬ್ರಾಕೆಟ್ನಲ್ಲಿ ಬರಿತೀವಿ. ಓಕೆ, ಸಿಮಿಲರ್ಲಿ another one is mass. Mass is also fundamental quantity or a base quantity. Its fundamental unit is kg. So the dimensional formula for mass, it should have been written in a square bracket, that is m raised to 1. Is it clear? Is it clear? Okay, in terms, in general we can write it as, if q is a 1 unit, if q is a unit and the dimension for this unit, the dimension formula for this unit are can be written as m raised to a, l raised to b and t raised to c. Is it clear? Where m is the dimensional formula. M is the dimensional formula for mass. L is the dimensional formula for length. And t is the dimensional formula for time. Where A, B, C are the powers. These are the powers which are raised for the fundamental units to express the derived physical units. ಈ ಡಿರೈವ್ಡ್ ಫಿಸಿಕಲ್ ಕ್ಯೂ ಅನ್ನೋ ಒಂದು ಡಿರೈವ್ಡ್ ಫಿಸಿಕಲ್ ಯೂನಿಟನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಏನು ಪವರ್ಸನ್ನು ರೈಸ್ ಮಾಡಿದ್ದೀವಿ, ದೀಸ್ ಪವರ್ಸ್ ಆರ್ ಕಾಲ್ಡ್ ಆಸ್ ಡೈಮೆನ್ಷನ್ಸ್. ವೆರಾಸ್ ಎಮ್ ಎಲ್ ಟಿ ಆರ್ ದ ಕಾಮನ್ ಡೈಮೆನ್ಷನಲ್ ಫಾರ್ಮುಲಾಸ್ ಇನ್ ಮೆಕ್ಯಾನಿಕ್ಸ್. ಇನ್ ಜನರಲ್ ಇವು 3 ಯೂಸ್ ಮಾಡ್ತೀವಿ ರೀ. ದೇರ್ ಆರ್ ಸಮ್ ಅದರ್. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಕರೆಂಟ್ ಐತಿ. ಓಕೆ, electric current ಇದೆಯಾ? So electric current is also a fundamental quantity. So its SI unit is ampere and its dimensional formula is a raised to 1. Okay, but in mechanics commonly we are going to use m, l and t. m, l ಮತ್ತು t in terms of m, l, t ನಲ್ಲಿ ಬರಿತೀವಿ. Where A, B, C are the powers. These powers are the dimensions which are raised for the fundamental units to express the derived physical units. Is it clear? Okay. This is about the dimension. Now we will take some examples to understand it better. To understand the dimension better, we will take some examples. With the help of some examples, we can easily understand how the dimensional formula can be written. Okay, for example, area. Let us take area. What is the unit for area? It is meter square. So the dimensional formula, meter is the unit of length. So its dimensional formula is L raised to, here it contains power of 2, so L raised to 2. What is the dimension? Look at here. What is the dimension of area? It is the L raised to 2. 2. The power 2 is the dimension. What is the formula? L raised to 2 is the formula. This is the formula for area. Similarly, volume. We will take volume. Volume then meter cube. So this, what is the dimension of volume? Dimension of the volume is 3. The dimensional formula for the volume is L raised to 3. Similarly, we know about force.
Force andre ಏನ್ರಿ? We know that force means mass into acceleration. Force means mass into acceleration. Okay. Now, before going to the force, we will take one example, acceleration. Acceleration, the SI unit of acceleration is, ನೋಡ್ರಿ, these velocity, acceleration, ಇವುಗಳ SI unit ಬಗ್ಗೆ ನಾವು ಅಪ್ಕಮಿಂಗ್ ಚಾಪ್ಟರ್ಸ್ನಲ್ಲಿ ಕಲಿತೀವಿ. ಓಕೆ, now let us think that we know about the acceleration and we know about the SI unit of the acceleration. ನಮಗೆ ಗೊತ್ತೈತಿ ಈಗ ಅಂತ ತಿಳ್ಕೊರಿ, ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಚಾಪ್ಟರ್ನಲ್ಲಿ ಕಲಿತೀವಿ. ಓಕೆ, ಈ ಎಕ್ಸಲರೇಷನ್ದು SI ಯೂನಿಟ್ ಏನ್ರಿ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. meter per second square. So the dimensional formula becomes, the dimensional formula, meter is a quantity of length L, it has a power 1, so L raised to 1, and also second, it is a time quantity, so it has a power per meter square, per second square, it has a per second square, so it becomes t raised to minus 2. L raised to 1, t raised to minus 2. Is it clear? Okay. Similarly, here, force is equals to mass into acceleration. Mass into acceleration, that is ma. So, what is the SI unit here? The unit of the mass is kg and unit of the acceleration is meter per second square. Meter per second square. Hence, its dimensional formula becomes kg. For kg, we write it as m quantity, that is mass quantity m raised to 1. For a meter, L raised to, it has a power 1. And for time t raised to, it has a power of minus 2. So m raised to 1, L raised to 1, t raised to minus 2 is the dimensional formula for force, and L raised to 1, t raised to minus 2 is the dimensional formula for acceleration. Similarly, we can take work done. Work done means force into displacement. Force into displacement. So here again, what is the unit of force? It is kg meter per second square. ನೀವು ಆಲ್ರೆಡಿ ಇಲ್ಲಿ ಮಾಡಿದ್ದೀವಿ ನಾವು. It is kg meter per second square. Actually the SI unit of force is Newton, that is 1 kg meter per second square ಅಂದ್ರೆ 1 Newton ಅಂತ ಕರಿತೀವಿ. ಅದನ್ನು ನಾವು ನೆಕ್ಸ್ಟ್ ಸ್ಟಡಿ ಮಾಡೋಣ. ಓಕೆ, ಲೇಟರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಟ್. ಹಿಯರ್ ಫೋರ್ಸ್ ಅಂದರೆ kg meter per second square, and also displacement is unit of length, so it is a meter. So what happens here? kg m raised to 1 into m raised to 1, that is m raised to 2, s raised to minus 2. Hence, the dimensional formula becomes kg. For kg, it is m raised to, it has a power 1. For length quantity, it has a power 2, L raised to 2. For time, it has a t raised to power of minus 2. Hence, now ಏನಾದ್ರು, what is the dimension of mass in work? ವರ್ಕ್ನಲ್ಲಿ ಮಾಸ್ ಡೈಮೆನ್ಷನ್ ಎಷ್ಟೈತ್ರಿ? 1 ಐತಿ. ಲೆಂತ್ ಡೈಮೆನ್ಷನ್ ಎಷ್ಟೈತ್ರಿ? 2 ಐತಿ. ವರ್ಕ್ನಲ್ಲಿ ಟೈಮದ ಡೈಮೆನ್ಷನ್ ಎಷ್ಟೈತಿ? raised to minus 2 ಐತಿ. Is it clear? Similarly, what is the dimension of mass in force? It is 1. Is it clear? These are the dimensional formula we are going to write.
Now similarly velocity, you can write so many velocity. Velocity andre enri? Velocity means displacement by time. It is displacement by time. So displacement by time, displacement is measured in meter, time is measured in second. So meter per second is the SI unit of the velocity. Hence its dimensional formula becomes m raised to, there is no quantity, okay, meter is the length, L raised to 1 and T raised to minus 1. These are the dimensional formulas. These dimensional formulas are expressed like this. Now I have explained that we can, in a generally the derived unit can be expressed in terms of generally m raised to a, L raised to b and T raised to c ಅಂತ ಹೇಳಿದೆ ನಿಮಗೆ. ಸೊ ಇಲ್ಲೇನ್ರಿ ಸರ್ ಎಮ್ ಮತ್ತು ಟಿ ಕ್ವಾಂಟಿಟಿ ಇಲ್ಲ, ಇಲ್ಲಿ ಎಮ್ ಟಿ ಕ್ವಾಂಟಿಟಿ ಇಲ್ಲ, ಇಲ್ಲಿ ಎಮ್ ಕ್ವಾಂಟಿಟಿ ಇಲ್ಲ, ಇಲ್ಲಿ ಎಮ್ ಕ್ವಾಂಟಿಟಿ ಇಲ್ಲ ಅಂತ ನೀವು ಕೇಳ್ಬೋದು. ಸೊ ಎಮ್ ಕ್ವಾಂಟಿಟಿ ಇಲ್ಲ ಅಂತಂದಮೇಲೆ ವಿ ಕ್ಯಾನ್ ರೈಟ್ ಲೈಕ್ ದಿಸ್, ವಿ ಕ್ಯಾನ್ ಆಲ್ಸೋ ರೈಟ್ ಲೈಕ್ ದಿಸ್. ನೋಡ್ರಿ ನಾವು ಹೆಂಗೆ ಬರಿಬೋದಪ್ಪ, ಏರಿಯಾದ್ದು ಡೈಮೆನ್ಷನ್ ಫಾರ್ಮುಲಾ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ as, so mass quantity ಏನೂ ಇಲ್ಲ, so m raised to 0, length quantity ಇದೆ L raised to t 2, time quantity ಇಲ್ಲ, so T raised to 0. Similarly volume ಹೆಂಗೆ ಬರಿಬೋದ್ರಿ, volume can also written as m raised to 0, L raised to 3, T raised to 0. Similarly ಇಲ್ಲಂತೂ ಇದೆ MLT ಇಲ್ಲಿ. Similarly here we can write it as mass quantity ಏನೂ ಇಲ್ಲ, so m raised to 0, L raised to 1, T raised to minus 2 ಅಂತ ಬರಿಬೋದು. ಸೊ ಇಲ್ಲಿ here we can also write it as m raised to 0, L raised to 1, T raised to minus 1. These are the dimensional formulas. Okay, if the mass and time quantities are not there, then it means its dimension is 0. So we can express in terms of raised to the 0. We can express in terms of m raised to 0, T raised to 0, L raised to 0. If the dimension of length quantity is 0, so we write it as L raised to 0. If the dimension of the time quantity is 0, we write it as T raised to 0. Okay, these are the examples for dimensional formulas. Okay, these dimensional formulas are expressed like this. Now dimensional formula na ee ರೀತಿ express ಮಾಡ್ತೀವಿ. Okay, dear students, I think it is all clear to you. Now we move to the what are the uses of these dimensions. Okay, before going to the uses of dimensional analysis and disadvantages of the dimensional analysis. Okay, dimensional analysis ಬಗ್ಗೆ ಅದರ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಕಲಿಯೋಕ್ಕೆ ಮುಂಚೆ we will study some about dimensional formulas. Okay, for example, momentum. What is the formula for momentum? That is mass into velocity. So the mass is a unit of kg. It is a physical quantity whose SI unit is kg, and velocity is meter per second. Similarly, the dimensional formula becomes m raised to 1, L raised to 1 and T raised to minus 1. Like this we are going to write the dimensional formulas. Now we will take kinetic energy. The formula for kinetic energy is half mv square. So if
half m square. Now the dimension of this formula becomes mass. It is m raised to 1. There is a no length quantity, or we can get velocity square. So velocity square means here velocity square. You know that velocity dimensional formula, meter per second square, that is L raised to 1 t raised to minus 1 meter per second. So ಇದನ್ನು ಸ್ಕ್ವೇರ್ ಮಾಡಬೇಕು. So this will become L raised to 2 and t raised to minus 2. L raised to 2 and t raised to minus 2. Are you getting my points, friends? Are you getting my point? Here, look at this. What about this half? So, ಈ dimensional formula na we will analyze. We will call it as a dimensional analysis. Dimensional analysis. We will check the equations of the dimension analysis. ನಾವೇನು ಮಾಡ್ತೀವಿ, ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್. ಒಂದು ಇಕ್ವೇಷನ್ ಕೊಟ್ಟಿರ್ತಾರೆ ಈಗ ನಿಮಗೆ. ಫಾರ್ ಎಕ್ಸಾಂಪಲ್, ಟೇಕ್ ದಿಟ್ ಆಸ್ ಅ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಹಾಫ್ ಎಮ್ ಇ ಸ್ಕ್ವೇರ್. ಈ ಇಕ್ವೇಷನ್ ಕರೆಕ್ಟ್ ಐತೋ ಇಲ್ಲೋ, ನಾವು ಕೊಟ್ಟಿರೋಂಥ ಇಕ್ವೇಷನ್ನು ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದನ್ನು ವಿತ್ ದ ಹೆಲ್ಪ್ ಆಫ್ ಡೈಮೆನ್ಷನ್ಸ್ ವಿ ಕ್ಯಾನ್ ಅನಲೈಸ್ ಇಟ್. ದ ಗಿವನ್ ಇಕ್ವೇಷನ್ ಈಸ್ ಕರೆಕ್ಟ್ ಆರ್ ರಾಂಗ್ ಅಂತ ವಿತ್ ದ ಹೆಲ್ಪ್ ಆಫ್ ಡೈಮೆನ್ಷನ್ ವಿ ಕ್ಯಾನ್ ಅನಲೈಸ್ ಇಟ್. ನಾವೇನು ಮಾಡ್ಬೋದು ರೀ, ಅದನ್ನು ಅನಲೈಸ್ ಮಾಡ್ಬೋದು. ಓಕೆ, ಆ್ಯಂಡ್ ಹಿಯರ್ ದಿಸ್ half is a constant. This half is a constant. So while analyzing, ನಾನು ನಿಮಗೆ ನಾಳೆ ಒಂದೆರಡು ಪ್ರಾಬ್ಲಮ್ ಬಿಡಿಸುವಾಗ ಹೇಳ್ತೀನಿ ಹೌ ದ ಡೈಮೆನ್ಷನ್ ಅನಲೈಸಸ್ ಆರ್ ಡನ್ ವಿತ್ ರೆಸ್ಪೆಕ್ಟ್ ಟು ದ ಇಕ್ವೇಷನ್ಸ್ ಅಂತ. ಪ್ರಾಬ್ಲಮ್ಸ್ ನಾವು ಒಂದೆರಡು ಪ್ರಾಬ್ಲಮ್ಸ್ ಮಾಡುವಾಗ ಹೇಳ್ತೀವಿ. ಓಕೆ, ಬಟ್ ಅಲ್ಲಿ ಬರ್ತಾ ಇರುವಂಥ ಕಾನ್ಸೆಪ್ಟ್ ಏನು ಅಂದ್ರೆ, ದಿಸ್ ಹಾಫ್ ಈಸ್ ಅ ಕಾನ್ಸ್ಟೆಂಟ್. ಸೊ ಇಟ್ ಕೆನಾಟ್, ದ ಡೈಮೆನ್ಷನಲ್ ಅನಲೈಸಿಸ್ ಕೆನಾಟ್ ಟೆಲ್ಸ್ ಅಬೌಟ್ ದ ಕಾನ್ಸ್ಟೆಂಟ್. ಅದು ಕಾನ್ಸ್ಟೆಂಟ್ ಬಗ್ಗೆ ಮಾತಾಡಲ್ರಿ. ಇಟ್ ಓನ್ಲಿ ಟಾಕ್ಸ್ ಅಬೌಟ್ ದಿ ಫಿಸಿಕಲ್ ಕ್ವಾಂಟಿಟೀಸ್. ಅದೇನು ಮಾಡ್ತೈತಿ, ಓನ್ಲಿ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ಮಾತ್ರ ಮಾತಾಡ್ತೈತಿ. ಇಸ್ ಇಟ್ ಕ್ಲಿಯರ್? ಆ್ಯಂಡ್ tomorrow in the next class we are going to learn about the dimensional analysis, and later in that class we will learn about what are the advantages and disadvantages of the dimensional analysis. With the help of some equations, with the help of some proofs, we are going to learn about the dimensional analysis. Okay, with the help of that dimensional analysis we are going to check the equation, correctness of the equations and some all. Okay, in the next class we are going to study about that. Till then, bye bye.